ಬರೆದೋರು ಯಾರು ಈ ಕಥೆಯ ಅಪ್ಪನ ಕರೆ ಕನಯ್ಯ ಮಗನೇ ಎದು ಬರ್ತೀವ ಮರೇ ಆಜು ಬಾಜು ಮಂದಿ ಬಯಲಿ ಏನೋ ನೋಡ ಬರವರ ಏನಾಯ್ತು ಹೇಳಿಗ ಎಲ್ಲಿ ನೋಸಕತ್ತಿತ್ತು ಮಗನ ಆಯ್ತು ಮರೇ ಹೇಳಿನಿ ಇವತ್ತ ಡಾಕ್ಟರ್ಗೆ ಹೇಳಿನಿ ಹೋಗ್ಕೇಸಿ ಗುಳಿಗಿ ಪಳಗಿ ತೊಗೊಂಬರ್ತೀನಿ ಹೋಗ್ಕೇಸಿ ಇಲ್ಲ ಯಾವಾಗ ಹೋಗ್ತಿಲ್ಲ ಮಗನ ಬಾಳ ತಾತ ಮಗನ ಬೇಡ ಹೋಗ್ತೀನಿ ಮಂದಿ ಏನಂತಾರ ಆಜು ಬಾಜು ಏನಿಲ್ಲ ಕನಯ್ಯ ಏ ಅಪ್ಪ ಈಗ ಡಾಕ್ಟರು ಹೇಳ್ಯಾರ ನಿನಗ ಇಲ್ಲಿ ನೋಡು ಹೇಳಿದ್ ಕೇಳು ಸುಮ್ಮನೆ ಒಂದ್ಬೇಡ 1 ಲಕ್ಷ ರೂಪಾಯಿ ಆಪರೇಷನ್ಗೆ ಖರ್ಚಾಗತ್ತ ಅಂತ ಹೇಳ್ಯಾರ ಅದೇ ಟೆನ್ಷನ್ದಾಗ ಅದಿನ ನಾನು 1 ಲಕ್ಷ ರೂಪಾಯಿ ಸಿಗ್ತಾವ ಹುಟ್ಟತಾವ ಏನೋ ಒಮ್ಮರಿಗೆ ಎಲ್ಲಾರ ಹೋಗೋಣ ಹೇಳಿದ್ರೆ ಕೇಳೋ ತಿಳ್ಕೊಲ್ಪ ಹೇಳಿನಿ ನೋಡು ಮಗನ ನಾನು ಎದಿ ಬಾಳ್ ನೋಸಕತ್ತದಪ್ಪ ಅದಕ್ಕೆ ಹೇಳಕತ್ತೀನಿ ನೋಡು ಆಯ್ತು ನಾನು ಸಜ್ಜು ಮಾಡತ್ತೀನಿ ಏನು ಇಲ್ಲಂದ್ರೆ ನಾ ಸಾಯ್ತು ನೋಡಪ್ಪ ಹಲೋ ಹಾ ಎಲ್ಲ ದೋಸ್ತ ಆರಾಮದಿ ಆರಾಮಿಲ್ಲ ದೋಸ್ತ ಒಂದು ಹೆಲ್ಪ್ ಆಗಬೇಕು ದೋಸ್ತ ತಪ್ಪು ತಿಳ್ಕೊಬೇಡ ಏನಿಲ್ಲ ಸ್ವಲ್ಪ ನಮ್ಮ ಅಪ್ಪಗ ಹಾರ್ಟ್ ಆಪರೇಷನ್ ಹೇಳ್ಯಾರ ಅದಕ್ಕೆ ಸ್ವಲ್ಪ ರೊಕ್ಕ ಅಡ್ಜಸ್ಟ್ ಮಾಡತ್ತೀನಿ ರೊಕ್ಕ ಎಲ್ಲಿ ಜಮಾ ಆಗ್ಯಾವ ನೀವು ಇದ್ರು ಕೊಡಲ್ಲ ನಿನ್ಗೆ ನಾ ಆದಷ್ಟು ಬೇಗ ಕೊಡ್ತೀನಿ ಇಲ್ಲ 1 ಲಕ್ಷ ರೂಪಾಯಿ ಹೇಳ್ಯಾರ ಅದನ್ನೇ ಹುಡುಕಾಡತ್ತೀನಿ ನಾನು ಯಾರ ತಲೆ ಇದ್ರೆ ಸ್ವಲ್ಪ ಹೆಲ್ಪ್ ಮಾಡ್ಲಾ ನೋಡಿ ದೋಸ್ತ ಜರ ಹೆಲ್ಪ್ ಮಾಡಿದ್ರೆ ಪುಣ್ಯ ಬರ್ತದ ನಾನು ಆದಷ್ಟು ಬೇಗ ಕೊಡ್ತೀನಿ ಜಲ್ದಿನೇ ಹಲೋ ಹಲೋ ಹಾ ಆರಾಮ ದೋಸ್ತ ಆರಾಮ್ ಏನ್ ಮಾಡತ್ತಿ ಏನಿಲ್ಲ ಗಾಡಿ ಓಡಿಸ್ತಾ ಇದೀನಪ್ಪ ಗಾಡಿ ಹೋಗದಿ ಹೌದಪ್ಪ ಒಂದ್ ಸ್ವಲ್ಪ ಹೆಲ್ಪ್ ಆಗಬೇಕು ಒಂದಿರ್ ತಪ್ಪು ತಿಳ್ಕೊಬೇಡ ಏನಪ್ಪ ಏನು ನಮ್ಮ ಅಪ್ಪಗ ಹಾರ್ಟ್ ಆಪರೇಷನ್ ಹೇಳ್ಯಾರ 1 ಲಕ್ಷ ರೂಪಾಯಿ ಖರ್ಚಾಕಂತ ಹೇಳ್ಯಾರ ಅದಕ್ಕೆ ಎಲ್ಲರಿಗೂ ಕೇಳತ್ನಿ ಯಾರು ಜರ ಕೈ ಹಾರ್ಸಾತಾರೋ ಸ್ವಲ್ಪ ಇದ್ರೆ ಹೆಲ್ಪ್ ಮಾಡ್ಲಾ ಹೌದಾ ಇಲ್ಲ ದೋಸ್ತ ನನಗೂ ನಮ್ಮ ಅವಾಗ ಸ್ವಲ್ಪ ಕಾಲ್ ಆಪರೇಷನ್ ಮಾಡಿಸ್ಬೇಕಾಗಿತ್ತು ಅದೇ ದುಡ್ಡಿನ ಸಲುವಾಗಿ ನಾನು ಹಗಲ ರಾತ್ರಿ ಕೂಡ ಕಾರ್ ಓಡಿಸಿ ದುಡ್ಡು ಕಲೆಕ್ಷನ್ ಮಾಡಾಕತ್ತೀನಿ ದೋಸ್ತ ಅಷ್ಟ ನೀ ಕೇಳಿದಷ್ಟು ದುಡ್ಡು ಇಲ್ಲ ದೋಸ್ತ ಸ್ವಲ್ಪ ಏನ್ರ ಮಾಡಲ್ಲ ನಮ್ಮ ಅಪ್ಪಗ ಹಾರ್ಟ್ ಆಪರೇಷನ್ ಮಾಡಿಕ್ ಸಾಯ್ತೀನಿ ಅನ್ನತ್ತಾರೋ ಏನಾಗ್ಯದ ಅಪ್ಪಗ ಹಾರ್ಟ್ ಆಗೈತಪ್ಪ ಆಪರೇಷನ್ ಮಾಡಿದ್ರ ಏನ್ ಹೇಳುದು ಹೌದಾ ಎಷ್ಟು ಬೇಕಂತ 1 ಲಕ್ಷ ರೂಪಾಯಿ ಹೇಳಾರು ನೀವು ಎಲ್ಲರೂ ತೆಗೆದುಕೊಡು ಬಡ್ಡಿ ಹಂಗೆ ಎಟ್ಟಾರು ಬಡ್ಡಿ ಇರಲ್ಲ ಕೊಡು ತೆಗೆದುಕೊಡು ನಾ ಎಲ್ಲ ತೀರಿಸ್ತೀನಿ ಆಯ್ತು ದೋಸ್ತ ಒಂದು ಕೆಲಸ ಮಾಡ್ತೀನಿ ನಮ್ಮ ಅವ್ವನ ಕಾಲ್ ಆಪರೇಷನ್ ಪೋಸ್ಟ್ಪೋನ್ ಮಾಡ್ತೀನಿ ಅದೇ ದುಡ್ಡು 1 ಲಕ್ಷ ರೂಪಾಯಿ ರೆಡಿ ಮಾಡ್ಕೊಂಡು ತಂದು ಮುಟ್ಟಿಸ್ತೀನಿ ನಡೀತದ ಬ್ಯಾಡ ದೋಸ್ತ ಮತ್ತೆ ನಿನಗೆ ಯಾಕೆ ಪ್ರಾಬ್ಲಮ್ ಇಲ್ಲ ಮತ್ತೇನು ಮಾಡೋದು ಅನಿವಾರ್ಯದ ಈಗ ನಮ್ಮ ತಾಯಿ ಆಪರೇಷನ್ಗಿಂತ ನಿಮ್ಮ ತಂದೆ ಹಾರ್ಟ್ ಆಪರೇಷನ್ ಭಾಳ ಇಂಪಾರ್ಟೆಂಟ್ ಅದ ಆಯ್ತು ಏನಾದ್ರು ಮಾಡ್ತೀನಿ ಒಟ್ಟು ನಾಳೆ ಈವ್ನಿಂಗ್ ತನಕ ನಿನಗೆ ನಾನು ದುಡ್ಡು ತಂದು ಕೊಡ್ತೀನಿ ಓಕೆ ದೋಸ್ತ ಥ್ಯಾಂಕ್ಸ್ ದೋಸ್ತ ನಿನ್ನ ಭಾಳ ಪುಣ್ಯ ಆಯ್ತಪ್ಪ ಇರಲಿ ದೋಸ್ತ ಇರಲಿ ಓಕೆ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಇಡ್ಲಾ ಬಾಯ್ ಹಲೋ ಹಾಂ ಏನು ಮಾಡತ್ತೀರಿ ಊಟ್ರಿ ಹಾಂ ಆಗೈತ್ರಿ ನಿಮ್ಗೊಂದು ಸರ್ಪ್ರೈಸ್ ಐತಿ ಪಟ್ಟ ನಾ ಹೇಳಿದ ಜಾಗಕ್ಕೆ ಬರ್ಬೇಕು ನೀವು ಅಲ್ಲೆಲ್ಲ ಹೇಳಿ ಮೊಬೈಲ್ದಾಗ ಹೇಳ್ಬಾರ್ದ್ರಿ ನಾ ಹೇಳ್ದಲ್ಲಿ ಬರ್ರಿ ಜಲ್ದಿ ಪಟ್ಟ ಲೊಕೇಶನ್ ಹಾಕ್ತೀನಿ ನಿಮ್ಗೆ ಜಲ್ದಿ ಬರಬೇಕು ಹಾಂ ಸರಿ ಏನ್ ಬಾ ಲೇಟ್ ಮಾಡಿದಲ್ಲ ಫೋನ್ ಹಚ್ಚಿದ್ರೆ ನಿಂಗೆ ಯಾವತ್ತಾಯ್ತು ಸ್ವಲ್ಪ ಲೇಟ್ ಐತಿ ಏನ್ ಸರ್ಪ್ರೈಸ್ ಐತಿ ನೀ ಕಣ್ಣು ಮುಚ್ಕೋ ಸರ್ಪ್ರೈಸ್ ವಾವ್ ಐಫೋನ್ ಹಾ ಎಷ್ಟು ದಿನದ ಕನಸಿತ್ತು ಗೊತ್ತ ನಂಗ ಕನಸಿತ್ತಲ್ಲ ಥ್ಯಾಂಕ್ ಯು ಸೋ ಮಚ್ ಇರ್ಲಿ ಲವ್ ಯು ನೆರಳು ಹೇಳಿದ ಮಾತು ಕೇಳಿ ಬರು ಹುಡುಗಿ ನಾಚುತ್ತಾಳು ಅಂತಾನೆ ಬಿದಿದಾದ ಯಾಕೆ ಓದಿಸ್ತ ಯಾಕೆ ಹೊಡೆದ್ರಿ ನನಗೆ ಅಲ್ಲಿ ಮುಪ್ಪಗ್ ಹಾಟ್ ಆಗ್ಯಾದ ನಾಲಾಯಕ ನೀನ್ ಇಲ್ಲಿ ಹುಡುಗಿ ಜೊತೆ ಮಜಾ ಮಾಡಕತ್ತಿ ಪಾರ್ಕ್ ಅಲ್ಲಿ ಬಂದ್ ಕಿರಿಂದ ನಾಚಿಕೆ ಆಗುದಿಲ್ಲ ನಿನ್ಗೆ ಅಪ್ಪಗೆ ಹಾಕಿದಾಗ ಹೌದು ಕರೇನು ಹೇಳಕತ್ತೀನಿ ಅಲ್ಲಿ ಅಪ್ಪ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಾರ ನೀನ್ ಹುಡುಕಾಡ್ಕೊಂಡು ಇಲ್ಲಿ ಬಂದಿನಿ ಇಲ್ಲಿ ನೀನ್ ಪಾರ್ಕ್ ಅಲ್ಲಿ ಮಜಾ ಮಾಡ್ಕೊತ ನಿಂತಿ ನಾಚಿಕೆ ಮರೆತರೆ ನಿನ್ನ ಜಗದ ಜನರು ಇರುವುದೊಂದೇ
ಐಫೋನ್ ಕೊಡ್ಸಿಯ ಅಪ್ಪ ನಾನ್ ಕೊಟ್ಟು 1 ಲಕ್ಷ ರೂಪಾಯಿ ನಿಮ್ಮ ಅಪ್ಪಗೆ ಆಪರೇಷನ್ ಖರ್ಚು ಮಾಡೋದು ನಾನ್ ಕೊಟ್ರೆ ಇಲ್ಲಿ ಐಫೋನ್ ಕೊಡ್ಸಿಯ ನಾಚಿಕೆ ಆಗ್ಬೇಕ್ಲಿ ಕ್ಷಮಿಸ್ಬಿಡು ದೋಸ್ತ ಕ್ಷಮಿಸ್ಬಿಡು ದೋಸ್ತ ಆಯ್ತಾಯ್ತು ಅಪ್ಪಂದು ಕಾರ್ಯ ಮಾಡೋದದ ರೆಡಿ ಹೋಗು ಬರೆದೋರು ಯಾರು ಈ ಕಥೆಯ ಈ ವಿಡಿಯೋ ಮೂಲಕ ಹೇಳೋದು ಇಷ್ಟೇ. ವರ್ಷಗಳು ಬರ್ತವೆ ಹೋಗ್ತವೆ, ಎಷ್ಟೋ ಹುಡುಗಿಯರು ಬರ್ತಾರೆ ಹೋಗ್ತಾರೆ. ಆದರೆ ನೀವು ನಿಮ್ಮ ತಂದೆ ತಾಯಿ ಜವಾಬ್ದಾರಿ ಹೊತ್ತು ಒಳ್ಳೆ ಮಕ್ಕಳಾಗಿ ಇರೋಷ್ಟು ದಿನ ಚೆನ್ನಾಗಿ ನೋಡಿಕೊಳ್ಳಿ. ಒಂದು ಸಾರಿ ಕಳ್ಕೊಂಡ್ರೆ ಮತ್ತೆ ಹುಟ್ಟೋಕ್ಕೆ ಹುಲ್ಲು ಬೀಜ ಅಲ್ಲ.